ದ್ರೋಹ ಮಾಡಕ್ ಹೋಗ್ತಿದ್ದೀನಿ ಅಂತ ಎಲ್ರ ಮುಂದೆ ಹೇಳಿದ ಕಾರಣಕ್ಕೆ ನಿನ್ನ ಕೋಪ ಬರುತ್ತೆ ಅಂತ ಅನ್ಕೊಂಡೆ. ಆದ್ರೆ ನೀನ್ ನನ್ನ ಹತ್ರ ಬಂದು ನನ್ ಕಣ್ಣೀರು ಒರೆಸ್ತಿದ್ಯಾ? ಅಕ್ಕ ಏನಾಯ್ತು? ಯಾಕೆ ಹೀಗಿದ್ಯಾ? ಏನು ಗೊತ್ತಿಲ್ದ ಹಾಗೆ ಹೇಳಿದ್ದೆಲ್ಲ ಮರ್ತಿರೋ ಹಾಗೆ ಯಾಕೆ ಮಾತಾಡ್ತೀಯ ನೈನಿ? ನಿನ್ ಪ್ರಾಣಕ್ಕೆ ನನ್ನಿಂದಾನೇ ಪ್ರಾಬ್ಲಮ್ ಆಗತ್ತೆ ಅಂತ ನಿನಗೆ ಗೊತ್ತಾಯ್ತಲ್ವಾ? ಅತ್ಗೆ, ಆ ಬುಕ್ಕಲ್ಲಿ ನಿಮ್ ಹೆಸರು ಕಾಣಿಸಿದ ಮಾತ್ರಕ್ಕೆ ನೀವು ಆರೋಪಿ ಆಗ್ಬಿಡ್ತೀರಾ? ವಿಶಾಲಾಕ್ಷಿ ಹೇಳ್ದಾಗೆ ನಡೆಯುತ್ತೆ ಅಲ್ವಾ? ಅಕ್ಕ ನಿನ್ ಕನ್ಸಲ್ ಕೂಡ ನನಗೆ ಕೇಡ್ ಮಾಡಲ್ಲ ಅಂತ ನನಗೆ ಗೊತ್ತು. ಹಾಗಿದ್ಮೇಲೆ ನಿನ್ ಬಗ್ಗೆ ನಾನು ಯಾಕೆ ಅಪಾರ್ಥ ಮಾಡ್ಕೋತೀನಿ ಹೇಳು? ನಿನ್ ಒಳ್ಳೆತನದಿಂದ ನನ್ನ ಕ್ಷಮಿಸ್ತಿರ್ಬೋದು ನೈನಿ, ಆದ್ರೆ ನನ್ನಿಂದ ನಿನ್ಗೇನಾದ್ರೂ ಆದ್ರೆ ಜೀವನ ಪೂರ್ತಿ ನಾನ್ ಪಶ್ಚಾತ್ತಾಪ ಪಡ್ಬೇಕಾಗತ್ತಲ್ವಾ? ಅದ್ಗೆ ಇಲ್ಲಿ ನೋಡಿ, ಯಾರಿಗೂ ಏನೂ ಆಗೋದಿಲ್ಲ, ಯಾರು ಯಾರಿಗೂ ಏನೂ ಮಾಡೋದಿಲ್ಲ. ಮೇಲಾಗಿ ನಿಮ್ಮಿಬ್ಬರಿಗೂ ಕೂಡ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ. ಹಾಗಿರುವಾಗ ಪ್ರಾಣ ತೆಗೆಯೋ ಪರಿಸ್ಥಿತಿ ಹೇಗ್ ಬರುತ್ತೆ? ಬರುತ್ತೆ. ನನ್ ಹುಚ್ಚತನನೋ ಅಮಾಯಕತ್ವನೋ ಒಂದೊಂದ್ಸಲ ಪ್ರಯೋಗ ಮಾಡಿ ಪ್ರಾಬ್ಲಮ್ ತಗೊಂಡ್ ಬಂದ್ರೆ ಆಗ್ಲೂ ಕೂಡ ನನ್ನ ಕ್ಷಮಿಸ್ತಾರಾ? ಅಕ್ಕ ನೀನ್ ತುಂಬಾ ಯೋಚನೆ ಮಾಡ್ಬೇಡ. ನೀನ್ ನೋವು ಪಡ್ತಿದ್ರೆ ನಾನು ನನ್ಗೆ ಅಪಾಯ ಇದೆ ಅಂತ ಸುಮ್ಮನೆ ಯಾಕೆ ಹೇಳ್ದೆ ಅಂತ ನನ್ಗೆ ಅನ್ಸೋ ಹಾಗಾಗತ್ತೆ. ಅದ್ಗೆ ಗಾಯತ್ರಿ ಪುಟ್ಟಿ ಮಾತಾಡ್ಲಿಲ್ಲ, ಆದ್ರೆ ನಮ್ಮ ಮಾತೆಲ್ಲ ಅರ್ಥ ಆಗುತ್ತೆ ಅವಳಿಗೆ. ಅವಳು ನಿಮ್ ಹತ್ರಕ್ಕೆ ಬಂದಿದ್ದಾಳೆ ಅಂದ್ರೆ ಅರ್ಥ ಮಾಡ್ಕೋಬೇಕು, ನಿಮ್ದು ನಿಷ್ಕಲ್ಮಶವಾದ ಮನ್ಸು ಅಂತ. ಮತ್ತೆ ಹೆಸರು ಯಾಕೆ ಬಂತು ಅಂತೀರಾ? ನೀವು ಟೆನ್ಷನ್ ಮಾಡ್ಕೋತಿರೋದ್ರಿಂದಲೇ ನಿಮ್ ಹೆಸರು ಕಾಣಿಸ್ತು ಅಂತ ಅನ್ಕೊಂಡಿರ್ಬೇಕು. ಇದು ಕೂಡ ಪಾಯಿಂಟೇ. ನೀನ್ ಆ ಹೆಸರನ್ನ ಸರಿಯಾಗಿ ನೋಡ್ದೆ ಅಲ್ವಾ ಅಕ್ಕ? ಯಾಕೆ ಹೀಗೆ ಕೇಳ್ತಿದ್ದೀರಾ? ನನ್ ಗಂಡನ ಹೆಸರು ಅತ್ತೆ ಹೆಸರು ಕಾಣಿಸಿದ್ರೆ ಅಲ್ಲೇ ಆಗ್ಲೇ ಎಲ್ರಿಗೂ ತೋರಿಸಿ ಅಪರಾಧಿಗಳನ್ನ ಇಲ್ಲೇ ಹಿಡಿದ್ಬಿಡಿ ಅಂತ ಹೇಳ್ತಿದ್ದೆ.